ಆಪ್ ಕಿ ಅದಾಲತ್ನಲ್ಲಿ ಸೂಪರ್ ಸ್ಟಾರ್ ಅಕ್ಷಯ್ ಕುಮಾರ್ ಮೇಲಿರುವ ಆರೋಪವೇನೆಂದರೆ ಇವರು ಅವಶ್ಯಕತೆಗಿಂತ ಹೆಚ್ಚು ರಿಸ್ಕ್ ತೆಗೆದುಕೊಳ್ಳುತ್ತಾರೆ ಎಂಬುದು. ಅಕ್ಷಯ್, ನಿಮ್ಮ ಎಷ್ಟು ಜನ ಫ್ಯಾನ್ಸ್ಗಳಿದಾರಲ್ಲ, ನಿಮ್ಮನ್ನ ಪ್ರೀತಿಸುವಂಥವ್ರು, ನಿಮ್ಮನ್ನ ಆಕ್ಷನ್ ರೋಲ್ನಲ್ಲಿ ನೋಡುವಂಥವ್ರು, ಅವ್ರು ಇಷ್ಟಪಡ್ತಾರೆ ಹೆಲಿಕಾಪ್ಟರ್ನಿಂದ ಇಳಿಯೋದು, ಕೈ ತೋರಿಸಿದ್ರೆ ಟ್ರಕ್ ನಿಲ್ಬೇಕು, ಮಷಿನ್ ಗನ್ ಬಳಸಬೇಕು, ಇದನ್ನ ಅವರು ತುಂಬಾ ಇಷ್ಟಪಡ್ತಾರೆ. ಆದ್ರೆ ನೀವು ಇದನ್ನೆಲ್ಲ ಬಿಟ್ಟು ಬೇರೆ ದಾರಿನಲ್ಲೇ ಹೊರಟಿದ್ದೀರಾ ಈಗ. ಇಲ್ಲ, ಎಲ್ಲದಕ್ಕೂ ನನ್ನ ಇಷ್ಟಪಡ್ತಾರೆ. ಈಗ ಕಾಮಿಡಿ ಮಾಡಿದೆ, ಕಾಮಿಡಿ ಇಷ್ಟ ಆಗತ್ತೆ ಅಲ್ವಾ ನಿಮಗೆ? ಮತ್ತೆ ಆಕ್ಷನ್ ಇಷ್ಟ ಆಗತ್ತೆ, ಮತ್ತೆ ಸೋಷಿಯಲ್ ಸಿನಿಮಾಗಳು, ಮತ್ತೆ ಏನಂದ್ರಿ? ಕಾಮಿಡಿ ಕಾಮಿಡಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಕಾಮಿಡಿ ತುಂಬಾ ಇಷ್ಟಪಡ್ತೀವಿ ಅಂತ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ನೀವು ಟಾಯ್ಲೆಟ್ ಮೇಲೆ ಸಿನಿಮಾ ಮಾಡ್ತಾ ಇದ್ದೀರಾ. ಹೌದು, ಶೌಚಾಲಯದ ಬಗ್ಗೆ ಸಿನಿಮಾ ಮಾಡೋದು ತುಂಬಾ ಒಳ್ಳೆ ವಿಷಯ. ಯಾಕಂದ್ರೆ ಈ ಫಿಲಮ್ ಏನಿದೆ, ಈ ಸ್ಕ್ರಿಪ್ಟ್ ಏನಿದೆ, ಇದು 5 ವರ್ಷದಿಂದ ನಮ್ಮ ಇಂಡಸ್ಟ್ರಿನಲ್ಲಿ ಓಡಾಡ್ತಾ ಇತ್ತು. ಇದನ್ನ ಯಾರು ಮಾಡಕ್ ರೆಡಿನೇ ಇರಲಿಲ್ಲ ಅಂತ ನಿಮಗೆ ಗೊತ್ತಿದ್ಯಾ? ಅಂಡ್ ನನಗೆ ಕಾಣಿಸ್ದಾಗ ನಾನು ಇದನ್ನ ಮಾಡ್ತೀನಿ ಅಂತ ಒಪ್ಕೊಂಡೆ. ಈ ಸಿನಿಮಾ ಟೈಟಲ್ಲು ಟಾಯ್ಲೆಟ್ ಏಕ್ ಪ್ರೇಮ್ ಕಥಾ, ಯಾರು ಮಾಡಕ್ ರೆಡಿನೇ ಇರಲಿಲ್ಲ ಇದನ್ನ. ಇದು ಏನ್ ವಾಸ್ತವ ಇದೆಯೋ ಅದು ವಾಸ್ತವ ಇದೆ ನಮ್ದು ಅಷ್ಟೇ. ನಮ್ ದೇಶದಲ್ಲಿ ಈ ಪ್ರಾಬ್ಲಮ್ ಇದೆ. ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಇದು. ಇವಾಗ ಹೊಲಗಳಿಗೆ ಹೋಗ್ಬೇಕಾಗತ್ತೆ ಅವರು. ಅಂಡ್ ಯು ಕ್ಯಾನ್ ಇಮ್ಯಾಜಿನ್, ಬೆಳಗ್ಗೆನೆ ಹೋಗ್ಬೇಕು ಅಥವಾ ಲೇಟ್ ನೈಟ್ ಹೋಗ್ಬೇಕು, ಇಲ್ಲ ಅಂತಂದ್ರೆ ಇಡೀ ದಿನ ಅವರು ಪಾಪ ಅವರ ಟಾಯ್ಲೆಟ್ ಅನ್ನ ಅವರು ತಡ್ಕೊಂಡು ಇರ್ಲೇಬೇಕಾಗತ್ತೆ. ಅಂಡ್ ಇಟ್ಸ್ ಅ ವೆರಿ ಡಿಸ್ಗಸ್ಟಿಂಗ್ ಥಿಂಗ್ ದಟ್ ಅ ವುಮನ್ ಹ್ಯಾಸ್ ಟು ಫೇಸ್. ಸೊ ಐ ಥಾಟ್ ನಾನು ಇದ್ರ ಬಗ್ಗೆ ಒಂದು ಸಿನಿಮಾ ಮಾಡಿ ನನ್ನ ಯೋಗದಾನನ ಇದಕ್ಕೆ ಕೊಡ್ಬೋದು ಅನ್ಕೊಂಡೆ. ಅದಕ್ಕೆ ನಾನು ನನ್ನ ಕಂಪನಿಯಿಂದ ಈ ಸಿನಿಮಾನ ನಾನು ಪ್ರೊಡ್ಯೂಸ್ ಮಾಡಿದೆ. ಆಮೇಲೆ ನಾನು ಸ್ಯಾನಿಟರಿ ಪ್ಯಾಡ್ ಮೇಲೂ ಸಿನಿಮಾ ಮಾಡಿದೆ, ಪ್ಯಾಡ್ಮ್ಯಾನ್ ಅಂತ ಸಿನಿಮಾ ಹೆಸರು. ಆಕ್ಚುಲಿ ನಾನು ನಿಮಗೆ ಹೇಳಬೇಕು ಅಂತಂದ್ರೆ, ನನ್ನ ನೀಸ್ ಇದ್ದಾಳೆ, ಅವಳಿಗೆ ಒಬ್ಳು ಫ್ರೆಂಡ್ ಇದ್ದಾಳೆ. ಸೊ ಅವಳು 3-4 ದಿನಗಳ ಮಟ್ಟಿಗೆ ನನ್ನ ನೀಸ್ ಮನೆಯಲ್ಲೇ ಇದ್ಲು ಅವಳು. ಅವಾಗ ನಾನು ಸುಮ್ಮನೆ ಹಾಗೆ ಕೇಳಿದೆ, ಇವಳು 3-4 ದಿನದಿಂದ ಇಲ್ಲೇ ಇದ್ದಾಳೆ, ಇವಳು ಇಲ್ಲ ಹತ್ರದಲ್ಲೇ ಇರೋದು ಅಲ್ವಾ ಅಂತ. ಅದಕ್ಕೆ ನನ್ನ ನೀಸ್ ಹೇಳಿದ್ಲು ಅವಳ ಮನೆಯಲ್ಲಿ ಪೂಜೆ ಇದೆ ಅಂತ. ಅದಕ್ಕೆ ಅವಳ ಅಪ್ಪ ಅಮ್ಮ ಅವಳಿಗೆ ಹೇಳಿದ್ರಂತೆ, ನೀನು ಯಾವ್ದಾದ್ರು ಫ್ರೆಂಡ್ ಮೇಲೆ ಹೋಗಿರೋ ಅಂತ, ಬಿಕಾಸ್ ಶಿ ವಾಸ್ ಹ್ಯಾವಿಂಗ್ ಹರ್ ಪೀರಿಯಡ್ಸ್. ಅಂಡ್ ದಟ್ ಶುಕ್ ಮೀ, ದಟ್ ಹೌ ಕ್ಯಾನ್ ಸಂಬಡಿ remove a woman who's having periods because ಮನೆಯಲ್ಲಿ ಪೂಜೆ ನಡೀತಾ ಇದೆ ಅಂತ. ಅದು ಒಂದು ರೀತಿನಲ್ಲಿ ಅನ್ಕ್ಲೀನ್ಡ್ ಅಂತ ಅವರು ನಂಬ್ತಾ ಇದ್ರು. And I thought that I want to make a film on that, and whatever I can do. ಎಲ್ಲಿಂದ ಬಂತು ಇಂಥ ಒಂದು ಸ್ಟೋರಿ? ನನ್ನ ವೈಫು ಮತ್ತೆ ಬಾಲ್ಕಿ ಸಾಬ್ ಬರ್ದಿದ್ದು. ಬಾಲ್ಕಿ ಅವರೇ ಡೈರೆಕ್ಟರ್ ಇದಕ್ಕೆ. ಇವರಿಬ್ರು ಸೇರ್ಕೊಂಡು ಈ ಕಥೆನ ಮಾಡಿದ್ದು. ಅಂಡ್ ಮೈ ವೈಫ್ ಹ್ಯಾಡ್ ಗಾನ್ ಅಂಡ್ ಮೆಟ್. ಯಾರ ಮೇಲೆ ಈ ಸ್ಟೋರಿ ಆಧಾರಿತವಾಗಿತ್ತೋ ಅವ್ರನ್ನ ಹೋಗಿ ಮೀಟ್ ಮಾಡ್ಕೊಂಬಂದ್ಲು. ಶಿ ಹ್ಯಾಡ್ ಚೇಸ್ಡ್ ಹಿಮ್. ಅಂಡ್ ಸುಮಾರು ಒಂದು 4 ತಿಂಗಳೇನೋ ಬೇಕಾಯ್ತು ನಮಗೆ ಅವನ್ನ ಚೇಸ್ ಮಾಡೋದಕ್ಕೆ. ಅಂಡ್ ಟು ಕನ್ವಿನ್ಸ್ ಹಿಮ್ ಟು ಗಿವ್ ಹಿಸ್ ರೈಟ್ಸ್. ಸೊ ಆಮೇಲೆ ನಾವು ಸಿನಿಮಾ ಮಾಡಿದ್ವಿ ಸರ್. ಸೊ ಈ ಥರ ತುಂಬಾ ಸಿನಿಮಾಗಳು. ಆಮೇಲೆ ನಾನು ಏರ್ಲಿಫ್ಟ್ ಕೂಡ ಮಾಡಿದ್ದೆ. ಅದೊಂದು ನೈಜ ಘಟನೆ ಮೇಲೆ ಆಧಾರಿತವಾಗಿದ್ದು. ಹೇಗೆ ನಮ್ಮ ಏರ್ ಇಂಡಿಯಾ ಹೋಗಿ 1.5 ಲಕ್ಷಕ್ಕಿಂತ ಹೆಚ್ಚು ಜನ, 1,70,000 ಜನಗಳನ್ನ ಅವರನ್ನೆಲ್ಲ ಏರ್ಲಿಫ್ಟ್ ಮಾಡ್ಕೊಂಡು ಕರ್ಕೊಂಡ್ಬಂದಿತ್ತು. ದ್ಯಾಟ್ ವಾಸ್ ಅನ್ ಅಮೇಸಿಂಗ್ ಸ್ಟೋರಿ. ಐ ವಾಸ್ ವೆರಿ ಲಕ್ಕಿ ಎನಫ್ ಟು ಗೆಟ್ ದಟ್ ಸ್ಟೋರಿ. ಈ ಥರ ನಾವು ನನ್ನ ಕಂಪನಿಯಿಂದ ಒಂದು 30-40 ಸಿನಿಮಾಗಳನ್ನ ಮಾಡಿದೀವಿ. ಅಂದ್ರೆ ನೋಡಿ, ನಾವು ಯಾವ ಸಿನಿಮಾ ಬಗ್ಗೆ ಮಾತಾಡ್ತಾ ಇದೀವಲ್ಲ, ಟಾಯ್ಲೆಟ್ ಏಕ್ ಪ್ರೇಮ್ ಕಥಾ, ಪ್ಯಾಡ್ಮ್ಯಾನ್ ಅಥವಾ ಏರ್ ಲಿಫ್ಟ್, ಇವೆಲ್ಲವೂ ಕಮರ್ಷಿಯಲಿ ಸಕ್ಸಸ್ಫುಲ್ ಆಗಿ ನಿಮ್ಗೆ? ಇಲ್ಲ, ನಾನಿವಾಗ ಕಮರ್ಷಿಯಲಿ ನಾನು ಫಿಲ್ಮ್ ಲೈಕ್ ರೌಡಿ ರಾಥೋರ್ 2 ಮಾಡಿದ್ರೆ, ಅಥವಾ ಸಿಂಗಿಸ್ಕಿಂಗ್ ಮಾಡಿದ್ರೆ, ಅಥವಾ ನಮಸ್ತೆ ಲಂಡನ್ ಮಾಡಿದ್ರೆ, ದ್ಯಾಟ್ ವುಡ್ ಬಿ 3 times more ಸಕ್ಸಸ್ಫುಲ್. ಐ ಚೋಸ್ ಟು ಮೇಕ್ ದೀಸ್ ಕೈಂಡ್ ಆಫ್ ಫಿಲ್ಮ್ಸ್ ಬಿಕಾಸ್ ಇಟ್ ಇಸ್ ನಾಟ್ ಅಬೌಟ್ ಓನ್ಲಿ ದ ಸಕ್ಸಸ್. ಇಟ್ ಇಸ್ ಅಬೌಟ್ ಇವತ್ತಿಗೂ ಕೂಡ ಆ ಫಿಲಮು ಜನಗಳ ಮನಸ್ಸಿನಲ್ಲಿದೆ. ಇವತ್ತಿಗೂ ಆ ಫಿಲಮ್ ಐ ಆಮ್ ಸೋ ಪ್ರೌಡ್ ಟು ಸೇ ದಟ್ ನಮ್ಮ ಸರ್ಕಾರ ಟಾಯ್ಲೆಟ್ ಏಕ್ ಪ್ರೇಮ್ ಕಥಾ, ಪ್ಯಾಡ್ಮ್ಯಾನ್ ಜನಗಳಿಗೆ ಹಳ್ಳಿನಲ್ಲಿ ತೋರಿಸ್ತಾರೆ. ಅದರಿಂದ ಅವ್ರಗಳ ತಲೆಗಳಲ್ಲೂ ಈ ವಿಷಯ ತುಂಬಾ ಡೀಪ್ ಆಗಿ ಹೋಗ್ಲಿ ಅಂತ. ಸೊ ಫಾರ್ ಮೀ ಮೈ ವಿಕ್ಟ್ರಿ ಇಸ್ ದ್ಯಾಟ್. ನೋಡಿ, ಕೆಲವೊಮ್ಮೆ ಜನ ಹೇಳ್ತಾರೆ ನೀವು ಇಂಥ ಸಿನಿಮಾಗಳನ್ನ ಸರ್ಕಾರವನ್ನ ಖುಷಿ ಪಡಿಸೋದಿಕ್ ಮಾಡ್ತೀರಿ ಅಂತ. ಸರ್, ಅವ್ರಿಗೆ ಏನ್ ಹೇಳ್ಬೇಕೋ ಜನ ಹೇಳ್ತಾರೆ ಬಿಡಿ. ಐ ಆಮ್ ವೆರಿ ಪ್ರೌಡ್ ದಟ್ ಐ ಮೇಡ್ ಇಟ್. ನಾನು ಅವ್ರಿಗೆಲ್ಲ ಯಾರಾದ್ರೂ ನಾನು ಪ್ರೈಮ್ ಮಿನಿಸ್ಟರ್ನ ಖುಷಿ ಪಡ್ಸಕ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಹೌದು ನಾನು ಖುಷಿ ಪಡ್ಸಕ್ಕೆ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಅದೇನಂದ್ರೆ, ನಾನು ನನ್ನ ದೇಶನ ಖುಷಿ ಪಡ್ಸಕ್ ನೋಡ್ತಾ ಇದ್ದೀನಿ, ದೇಶಕ್ಕೋಸ್ಕರ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ಫಾರ್ ಮೈ ಮೋಟೋ ಹ್ಯಾಸ್ ಆಲ್ವೇಸ್ ಬೀನ್ ಮೊದಲು ದೇಶ ಅಂತ. ಯಾವಾಗ ಪ್ರಧಾನಮಂತ್ರಿಯವರು ರೆಡ್ ಫೋರ್ಟ್ನಲ್ಲಿ ಶೌಚಾಲಯದ ಬಗ್ಗೆ ಮಾತಾಡಿದ್ರು, ಆಗ ಜನಗಳು ಅವ್ರ ಬಗ್ಗೆ ಕೂಡ ತಮಾಷೆ ಮಾಡಿದ್ರು. ಅಲ್ಲ, ಎಂಥ ಪ್ರೈಮ್ ಮಿನಿಸ್ಟರ್ ಶೌಚಾಲಯದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ. ಈ ತರ ತುಂಬಾ ಜನ ಇದ್ದಾರೆ. ನಾನು ಪ್ರೈಮ್ ಮಿನಿಸ್ಟರ್ ಅವರ ಅವಾಗ
ಇಂಟರ್ವ್ಯೂ ಮಾಡಿದಾಗ ಅದನ್ನು ಕೂಡ ಜನಗಳು ತಮಾಷೆ ಮಾಡಿದ್ರು. ಇರ್ಲಿ ಬಿಡಿ ಸರ್, ತಮಾಷೆ ಮಾಡೋರು ಮಾಡ್ತಾರೆ ಬಿಡಿ. ನೀವು ಅವ್ರನ್ನ ಕೇಳಿದ್ರಿ ಮಾವಿನ ಹಣ್ಣನ್ನ ಹಾ ಹೌದು ಸರ್, ಕೇಳಿದ್ದೆ. ಐ ಹ್ಯಾಡ್ ಗಾನ್ ಆಸ್ ಅ ವೆರಿ ಸಿಂಪಲ್ ಪರ್ಸನ್ ಟು ನೋ ವಾಟ್ ಮೈ ಪ್ರೈಮ್ ಮಿನಿಸ್ಟರ್ಸ್ ಅಂದ್ರೆ ನಾರ್ಮಲ್ ಮನುಷ್ಯ ಹೇಗೆ ಯೋಚನೆ ಮಾಡ್ತಾರೆ, ಒಬ್ಬ ನಾರ್ಮಲ್ ಮನುಷ್ಯ ಯಾವ ರೀತಿನಲ್ಲಿ ಯೋಚನೆ ಮಾಡ್ತಾರೆ, ವಾಟ್ ಈಸ್ ಹಿ ಆಸ್ ಅ ನಾರ್ಮಲ್ ಪರ್ಸನ್. ಐ ಡೋಂಟ್ ವಾಂಟ್ ಟು ನೋ ದ ಪ್ರೈಮ್ ಮಿನಿಸ್ಟರ್ ಸೈಡ್ ಆಫ್ ಹಿಮ್, ದಟ್ ವಾಟ್ ಅವರು ಯಾವ ಬಿಲ್ ಪಾಸ್ ಮಾಡಿದ್ರು, ಏನ್ ಮಾಡಿದ್ರು. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ ಪೊಲಿಟಿಕಲ್ ಪಾರ್ಟ್ ಆಫ್ ಇಟ್. ಅವರು ವಾಚ್ ಹಾಕೊಂಡಿದ್ರು, ಉಲ್ಟಾ ಹಾಕೊಂಡಿದ್ರು. ಸೊ ಅದನ್ನ ನಾನು ಕೇಳ್ದೆ ಅವ್ರನ್ನ, ಸರ್ ನೀವು ವಾಚ್ ಉಲ್ಟಾ ಹಾಕೋತಿರಲ್ಲ, ಯಾಕೆ ಹಾಕೋತೀರಾ ಅಂತ ಅವ್ರು ಹೇಳಿದ್ರು. ಆಮೇಲೆ ನಾನು ಅವ್ರ ಸಂಬಳದ ಬಗ್ಗೆ ಕೇಳಿದೆ, ಅವ್ರ ಸ್ಯಾಲ್ರಿ ಬಗ್ಗೆ. ಅವ್ರು ಅದನ್ನು ನಂಗೆ ಹೇಳಿದ್ರು. ಆಮೇಲೆ ನಾನು ಕೇಳಿದೆ, ನಿಮ್ ಸ್ಯಾಲ್ರಿ ನಿಮ್ ತಾಯಿ ಕೊಡ್ತೀರಾ ಅಂತ. ಐ ಆಸ್ಕ್ಡ್ ಅ ನಾರ್ಮಲ್ ಕ್ವೆಶ್ಚನ್, ಡು ಯು ಈಟ್ ಮ್ಯಾಂಗೋ? What is wrong with it? I wanted to know about it. So he answered me. And it was great of him to answer me the way he wanted to answer. So ಆಗ ನೀವು ಅವ್ರ ವಾಚ್ ಕದ್ದಿಲ್ಲ ತಾನೆ? ಹಾ, ನಾನೇನ್ ದೇಶ ಬಿಟ್ಟು ಹೋಗ್ಬೇಕಾ ಇವಾಗ? ಅಕ್ಷಯ್ ಸರ್, ಐ ಮಸ್ಟ್ ಸೇ ನಿಮ್ಮ ಪ್ಯಾಡ್ಮ್ಯಾನ್ ಮೂವಿ ತುಂಬಾ ಇನ್ಸ್ಪೈರ್ ಮಾಡಿದೆ. ನಾನು ಒಬ್ಳು ಟೀಚರ್ ಆಗಿ ಇಲ್ಕೋತೀನಿ. ಲವ್ಲಿ. ಮತ್ತೆ ನಿಮ್ಮಿಂದ ಇನ್ಸ್ಪೈರ್ ಆಗಿ ನಮ್ ಸ್ಕೂಲಲ್ಲಿ ಕೂಡ ಪ್ಯಾಡ್ಮ್ಯಾನ್ ಮೂವಿನಲ್ಲಿರೋ ಮೆಷಿನ್ ತರನೇ ಮೆಷಿನ್ ಹಾಕಿದೀವಿ. ಹಾಗೆ ಸೇಮ್ ಪ್ಯಾಡ್ಸ್ ನ ತಯಾರು ಮಾಡ್ತೀವಿ. ನಮ್ ಸ್ಟೂಡೆಂಟ್ಸ್ ಅದನ್ನ ಪ್ರತಿ ತಿಂಗಳು ಎನ್ಜಿಒ ಕೊಡ್ತಾರೆ. ಅಂದ್ರೆ ಅದಕ್ಕೆ ಕಾಯಿನ್ ಹಾಕಿದ್ರೆ ಅದು ಬರುತ್ತಲ್ಲ ಆ ತರ? ಕಾಯಿನ್ ಇಲ್ಲ, ಅದು ಮೆಷಿನ್ ಇಂದಾನೆ ತಯಾರು ಮಾಡ್ತೀವಿ. ಫ್ರೀ ಆಫ್ ಕಾಸ್ಟ್ ಆರ್ ಇಸ್ ಇಟ್ ಚಾರ್ಜಬಲ್? ಫ್ರೀ ಆಫ್ ಕಾಸ್ಟ್. ವೆರಿ ಲವ್ಲಿ, ವೆರಿ ಲವ್ಲಿ. ಮತ್ತೊಂದು ಸಿನಿಮಾನ ನೀವು ಮಾಡಿದ್ರಿ, OMG 2. ಹೌದು, ಐ ಮೇಡ್ ಇಟ್ ಆನ್ ಸೆಕ್ಸ್ ಎಜುಕೇಶನ್. It was a big thing which I wanted to make about sex education and ನನಗದ್ರ ಮೇಲೆ ನನಗಿವತ್ತಿಗೂ ನೆನಪಿದೆ. ಯಾರೋ ಒಬ್ರು ಸೆನ್ಸರ್ ಅವ್ರು ಹೇಳಿದ್ರು, ಇದೇನು ನೀವು ಸೆಕ್ಸ್ ಎಜುಕೇಶನ್ ಮೇಲೆ ಸಿನಿಮಾ ಮಾಡಿದ್ದೀರಾ ಅಂತ. ನಾನದನ್ನು ಮೊದಲನೇ ಸಲ ಕೇಳ್ತಿರೋದು. ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ನು 1.5 ಬಿಲಿಯನ್. ಡೋಂಟ್ ಯು ಥಿಂಕ್ ವಿ ನೀಡ್ ಸೆಕ್ಸ್ ಎಜುಕೇಶನ್ ಮೋರ್ ದೆನ್ ಎನಿ ಅದರ್ ನೇಷನ್? And so it was very astonishing thing, and I'm very grateful to the people of India that they lapped up that film and we made a very good business. ನೀವು OMG ನಲ್ಲಿ ಮೆಸೇಜ್ ಕೂಡ ಕೊಟ್ರಿ, ದುಡ್ಡು ಮಾಡಿದ್ರಿ. ಹೌದು ಸರ್, ಖಂಡಿತ ಮಾಡ್ಕೊಂಡ್ವಿ ದುಡ್ಡು. I took a big risk of making that film and I believe in it. And andre it was a very big film because I made a film on sex education. I made a film on masturbation. And it is which is something which the people don't know, children don't know much about it, how to handle that. It is a very important aspect of life, and I was bold enough to make that film. ಇಲ್ಲ, ನಿಜಕ್ಕೂ ಬಹಳ ಒಳ್ಳೆ ಕೆಲಸ ಮಾಡಿದ್ರಿ, ಯಾವುದೇ ಅನುಮಾನ ಇಲ್ಲ. ಇಂಥ ವಿಚಾರಗಳ ಬಗ್ಗೆ ಸಿನಿಮಾ ಮಾಡಬೇಕು, ಮತ್ತೆ ಇಂಟ್ರೆಸ್ಟಿಂಗ್ ಆಗಿ ಮಾಡಬೇಕು. ಹೌದು ಸರ್, ನಾನು ಇದನ್ನ ಎಂಟರ್ಟೈನ್ಮೆಂಟ್ ರೀತಿನಲ್ಲೇ ಮಾಡಿದ್ದು. ಇದನ್ನ ಇನ್ನೊಂದೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ ಸರ್. ನನ್ನ ಕ್ವೆಶ್ಚನ್ ಏನಂದ್ರೆ, ಎಲ್ರಿಗೂ ಗೊತ್ತಿರೋ ಹಾಗೆ ನೀವು ತುಂಬಾ ಕಾನೂನ್ ರಿಲೇಟೆಡ್ ಮೂವೀಸ್ ಮಾಡಿದ್ದೀರಾ. ಸೊ LLB ಮಾಡಬೇಕು ಅಂತ ಯಾವಾಗಾದ್ರೂ ಅನ್ಸಿದ್ಯಾ? LLB ಡಿಗ್ರಿ? ನಾನು ಕಾಲೇಜ್ಗೆ ಹೋಗಿಲ್ಲ, ನಾನು LLB ಮಾಡಬೇಕಾ? ಹಾಗಲ್ಲ ಸರ್, ನೀವು ತುಂಬಾ LLB ರಿಲೇಟೆಡ್ ಮೂವೀಸ್ ಮಾಡಿರೋದ್ರಿಂದ ನಿಮ್ಗೆ ಯಾವತ್ತೂ ಅನ್ಸಲ್ವಾ LLB ಮಾಡ್ಬೇಕಂತ? ಇಲ್ಲ ಮ್ಯಾಮ್, ನನ್ನ ತಲೆಗಿದ್ ಖಂಡಿತ ಬರಲಿಲ್ಲ. ಇವಾಗ ನೀವು ಹೇಳಿದ್ಮೇಲೂ ಖಂಡಿತವಾಗ್ಲೂ ಇದು ಬರೋದಿಲ್ಲ. ನನಗೆ ಗೊತ್ತಿರೋ ಹಾಗೆ ನೀವೊಬ್ಬರೇ ಹೀರೋಯಿನ್ನ ಎತ್ಕೊಂಡು ಸುತ್ತಾಡಿಸಿ ಹಿಡ್ಕೊಂಡ್ಬಿಡ್ತೀರಾ. ಮತ್ತೆ ಹೀರೋಯಿನ್ ಕೂಡ ಸೇಫ್ ಫೀಲ್ ಮಾಡ್ತಾರೆ. ನನ್ನ ಆಸೆ ಏನಂದ್ರೆ ನನಗೂ ಅದೇ ಥರ ಒಂದು ಚಾನ್ಸ್ ಸಿಗುತ್ತಾ? ಸೊ ನೀವು ಹೇಳೋದೇನಂದ್ರೆ ನಾನು ನಿಮ್ಮನ್ನು ಎತ್ಕೊಂಡು ಈ ಥರ ಗಾಳಿಲಿ ತೇಲಿಸ್ಬೇಕು. ಬನ್ನಿ, ಬನ್ನಿ, ಈ ಕಡೆ ಬನ್ನಿ. ಈ ಥರ ಸರಿ, ಬನ್ನಿ. ಇವಾಗ ಬೀಳ್ಸಿದ್ರೆ ಆಮೇಲೆ ನನ್ನ ತಪ್ಪಲ್ಲ ಹೇಳ್ತೀವಿ. ನೀವು ಬೀಳ್ಸಲ್ಲ ಸರ್. ಆಯ್ತು, ಬನ್ನಿ, ಹಾಗೇ ಇರಿ. ಓಕೆ, ಓಕೆ, ಥ್ಯಾಂಕ್ ಯು.